ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ತುಂಬ ಜನ ನನ್ನ ವಿಡಿಯೋ ಕಮೆಂಟ್ ಮಾಡ್ತಾ ಇರ್ತೀರಾ ಅಥವಾ ಬೇರೆ ವೀಡಿಯೋಸ್ಗಳು ಕಮೆಂಟ್ ಮಾಡ್ತಾ ಇರ್ತೀರಾ. ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ, ಬರೋ KPTCL ಕಟ್ ಆಫ್ ಲಿಸ್ಟ್ ಯಾವಾಗ, ಫಿಸಿಕಲ್ ಟೆಸ್ಟ್ ಯಾವಾಗ ಕರೀತಾರೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಆದರೆ ತುಂಬ ಜನ ನೋಡಿ ವೀಡಿಯೋಸ್ಗಳನ್ನ ನೋಡ್ತೀರಾ, ಬಟ್ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿರೋದಲ್ಲ, ಆದರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ. ಓಕೆನಾ ಫ್ರೆಂಡ್ಸ್, ನಾನು ಇವತ್ತು ಒಂದು ತಿಳ್ಕೊಳ್ಳೋದಕ್ಕೆ ಒಂದು ಕರೆಕ್ಟ್ ಆದ ಒಂದು ಮಾಹಿತಿ ಅಥವಾ ಒಂದು ವಿಧಾನ ನಾನು ತಿಳಿಸ್ಕೊಡ್ತೇನೆ. ಓಕೆನಾ, ಕಟ್ ಆಫ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋಂತಹ ಒಂದು ಕರೆಕ್ಟ್ ಮಾಹಿತಿ ಬೇಕು ಅಂತಂದರೆ ನಾನು ಹೇಳ್ಕೊಡುವಂತಹ ಟಿಪ್ಸ್ನ ಫಾಲೋ ಮಾಡಿ, ನಿಮಗೆ ಖಂಡಿತವಾಗ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ತಿಳಿಸ್ಕೊಡೋಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋ ಮಾಹಿತಿ ಫಸ್ಟ್ ಕೆಲಸ ಬಂದುಬಿಟ್ಟು ಫಸ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆನಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನಾನು ಕೊಡುವಂತಹ ಮಾಹಿತಿ ಅಥವಾ ಕಟ್ ಆಫ್ ಲಿಸ್ಟ್ನ ಮಾಹಿತಿ ಆಗಿರ್ಬೋದು ಅಥವಾ ಫಿಸಿಕಲ್ ಟೆಸ್ಟ್ಗೆ ಕರೆಯುವಂತಹ ಅನೌನ್ಸ್ಮೆಂಟ್ ಡೇಟ್ ಆಗಿರ್ಬೋದು, ನಿಮಗೆ ಕರೆಕ್ಟಾಗಿರುವಂತಹ ಒಂದು ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರೋ ಕೆಲಸ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸುಮ್ಮನೆ ಅನಾವಶ್ಯಕವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ನಿಮಗೆ ಮಾಹಿತಿ ಇಷ್ಟ ಆಗಿದೆ, ಉಪಯುಕ್ತವಾಗಿದೆ, ಇದರಿಂದ ಏನೋ ತಿಳ್ಕೊಂಡಿದ್ದೀರಿ ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ದುಡ್ಡು ಬರೋಲ್ಲ, ಆದರೆ ನೀವು ಒಂದು ಲೈಕ್ ಮಾಡೋದ್ರಿಂದ ಇದು ತುಂಬ ಜನಕ್ಕೆ ಬೂಸ್ಟ್ ಆಗುತ್ತೆ. ಓಕೆನಾ, ಬನ್ನಿ ಹಾಗಾದ್ರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಏಕೆಂದರೆ ಫ್ರೆಂಡ್ಸ್, ಇದು ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಮಾಡಿಸ್ಕೊಂಡು ಒಳ್ಳೆದು ಹೆಚ್ಚು ಫಾಲೋವರ್ಸ್ನ ಮಾಡಿಕೊಂಡು ಅನ್ನೋ ಒಂದು ಹಂಬಲದಲ್ಲಾಗಿರ್ಬೋದು ಅಥವಾ ಹುಮ್ಮಸ್ಸಲ್ಲಾಗಿರ್ಬೋದು ಒಂದು ಏನೋ ಒಂದು ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ನನ್ನ ಒಂದು ವಾಟ್ಸಪ್ ಚಾನಲ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ ಇದೆ. ಫ್ರೆಂಡ್ಸ್, ಈ ವಾಟ್ಸಪ್ ಗ್ರೂಪ್ನಲ್ಲಿ ಎಷ್ಟು ಜನ ನನಗೆ ಈಗ ಗ್ರೂಪ್ಗೆ ಜಾಯಿನ್ ಜಾಯ್ನ್ ಆಗಿರೋ ಹೊತ್ತು ನಾನಂತೂ ಯಾರೂ ಕೂಡ ಅಷ್ಟಾಗಿ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ. ಓಕೆನಾ ಗೈಸ್, ಇದರಲ್ಲಿ 604 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ನಾನೊಂದು 200 ಮೆಂಬರ್ಸ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ. ಮಿಕ್ತವ್ರೆಲ್ಲರೂ ಕೂಡ ಅವರೇ ನಂಬರ್ ಕಳಿಸಿ ಜಾಯಿನ್ ಮಾಡಿ ಅಂತ ಆಗಿರೋರೇ ಹೊರತು ಫ್ರೆಂಡ್ಸ್, ಇದರಲ್ಲಿ ಅನಾವಶ್ಯಕವಾಗಿ ಬೇರೆ ಮಾಹಿತಿಗಳು ಯಾವುದನ್ನು ಕೂಡ ನಾನು ಹಾಕೋದಕ್ಕೆ ಹೋಗೋದಿಲ್ಲ. ಏನಿದ್ರು ಜೆನ್ಯೂನ್ ಒಂದೇ ಒಂದು ಕಂಟೆಂಟ್ ಇರಬೇಕು. ಗ್ರೂಪ್ಗೆ ಬೇಕಾದ್ರೆ ಏನಾದ್ರು ಅನ್ನೋನ್ ಏನೇ ಬೇರೆ ತಪ್ಪು ಮಾಹಿತಿಗಳನ್ನೊಂದು ಹಾಕೋದಿಲ್ಲ. ಓಕೆನಾ, ಇದಕ್ಕೆ ಸರ್ಕಾರದ ಮಾಹಿತಿ ಹಾಗೂ ತಂತ್ರಜ್ಞಾನ ಅಂತ ಏನಿದೆ. ಓಕೆನಾ ಫ್ರೆಂಡ್ಸ್, ನನ್ನೊಂದು ಟೆಕ್ ಚಾನಲ್ ಇದೆ, ಅದು ಮತ್ತು ಇದು ಬಿಟ್ಟರೆ ನನಗೆ ಜಾಬ್ದು ಇನ್ಫಾರ್ಮೇಷನ್ ಮಾತ್ರ ನಾನು ಈ ಒಂದು ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ, ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾ ಹೋಗ್ತೀನಿ. ನಿಮಗೆ ಮೆರಿಟ್ ಕಟ್ ಆಫ್ ಲಿಸ್ಟ್ ಬೇಕು ಅಂತಂದ್ರೂ ಕೂಡ ಇದಕ್ಕೆ ಹಾಕ್ತೀನಿ, ಮತ್ತು ಫಿಸಿಕಲ್ ಟೆಸ್ಟ್ ಅಥವಾ ಬೇಕು ಅಂತಲೂ ಕೂಡ ಇದಕ್ಕೆ ಹಾಕ್ತೀನಿ. ವೆಯ್ಟ್ ಮಾಡಿ, ಈ ಚಾನಲ್ಗೆ ಈ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆನಾ, ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೆಸೇಜ್ ಬೇಕಾದ್ರೆ ಮಾಡಿ, ಫೋನ್ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ. ಓಕೆನಾ, ಯಾಕೆ ಅಂತಂದರೆ ಒಂದು ಸಲ ಫೋನ್ ಮಾಡಿದ್ರೆ ಬ್ಲಾಕ್ ಮಾಡೋಕ್ಕೆ ಬಿಡ್ತೀನಿ. ಯಾಕೆ ಅಂತಂದರೆ ತುಂಬ ಜನ ಮಾಡ್ತಾ ಇರ್ತೀರಾ, ಬಟ್ ನಂದೇನೋ ಪರ್ಸನಲ್ ಪ್ರಾಬ್ಲಮ್ ಜಾಸ್ತಿ ಇದೆ. ಅದಕ್ಕಾಗಿ ಅನ್ನೋನ್ ನಂಬರ್ ಬಂದರೆ ಪಿಕ್ ಮಾಡುವಂತಹ ಚಾನ್ಸಸ್ ನನಗಿರುತ್ತೆ. ಅದಕ್ಕಾಗಿ ಯಾರು ಕೂಡ ಅನಾವಶ್ಯಕವಾಗಿ ಫೋನ್ ಮಾಡಬೇಡಿ. ಏನಾದರೂ ಇತ್ತು ಅಂದರೆ ವಾಟ್ಸಪ್ನಲ್ಲಿ ಕಾಲ್ ಆರ್ ಮೆಸೇಜ್ನ ಮಾಡಿ. ಓಕೆನಾ, ಖಂಡಿತಲ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಓಕೆನಾ, ನಿಮ್ಗೆ ಏನೇ ಡೌಟ್ಸ್ ಇರೋ ಕೇಳಿ. ಓಕೆನಾ ಫ್ರೆಂಡ್ಸ್, ಮಾಹಿತಿ ಇಷ್ಟೇ. ಮತ್ತು ನನ್ನ ಒಂದು ವಾಟ್ಸಪ್ ಚಾನಲ್ಲು ಕೂಡ ಇದೆ, ಆಲ್ ಇನ್ ಒನ್ ಕನ್ನಡ ಅಂತ. ಓಕೆನಾ, ಆಲ್ ಇನ್ ಒನ್ ಕನ್ನಡ ಅಪ್ಡೇಟ್ಸ್ ಅಂತ ಇಲ್ಲೂ ಕೂಡ ಇದೆ. ಇದರಲ್ಲೂ ಕೂಡ ಹಾಕ್ತಾಯಿರ್ತೀನಿ. ಫಸ್ಟ್ ಇದಕ್ಕೆ ಹಾಕಿದ ಮೇಲೆ ಕೂಡ ಮಿಕ್ತವರಿಗೆ ಅಲ್ಲಿ ಪಬ್ಲಿಷ್ ಮಾಡುವಂಥದ್ದು. ಆದರೆ ಹಾಗಾಗಿ ನೀವು ಇದರಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಈ ವಾಟ್ಸಪ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪ್ದು ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಚಾನಲ್ನ ಫಾಲೋ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆನಾ ಫ್ರೆಂಡ್ಸ್, ಮಾಹಿತಿ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ವೀಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಅಭಿಪ್ರಾಯ ಏನಾದ್ರು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೌಟ್ಸ್ಗಳಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ವೀಡಿಯೋ ಮಾಡಿಕೊಡ್ತೀನಿ. ಓಕೆನಾ, ಲವ್ ಯು ಆಲ್, ಬೈ ಬೈ ಫ್ರೆಂಡ್ಸ್.